ಸಿಂಹರಾಶಿ, ನಿಮ್ಮ ಹಣದ ಬಗ್ಗೆ ತುಂಬ ಜಾಗ್ರತೆ ಇರಲಿ. ಎಲ್ಲೋ ಹೊರಗಡೆ ಹೋಗುವಾಗ ಅಥವಾ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಹಣವನ್ನು ಕಳ್ಕೊಳ್ಳುವಂಥದ್ದು, ನಷ್ಟವಾಗ್ತಕ್ಕಂಥದ್ದು ಅಥವಾ ಕೈ ತಪ್ಪಿ ಹೋಗುವಂಥದ್ದು, ಬಿದ್ದು ಹೋಗುವಂಥದ್ದು, ಹೀಗೆಲ್ಲ ಹಣಕ್ಕೆ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ. ಜೊತೆಯವರು ನಿಮಗೆ ಗೊತ್ತಿಲ್ಲದೆ ಮೋಸ ಮಾಡಬಹುದು, ಇದೂ ಕೂಡ ಒಂದು ಕಾರಣ ಇದೆ. ಹಾಗಾಗಿ ತುಂಬ ತುಂಬ ಎಚ್ಚರಿಕೆಯನ್ನು, ಬುದ್ಧಿವಂತಿಕೆಯನ್ನು ನೀವು ಇಟ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಕುಟುಂಬದಲ್ಲಿ ಹಲವು ಮಾಹಿತಿಗಳು ದೊರೆಯುತ್ತೆ, ಸಲಹೆಗಳು ದೊರೆಯುತ್ತೆ, ಅದರಿಂದ ನಿಮಗೆ ಅನುಕೂಲ ಇದೆ. ಬಹಳ ತಾಳ್ಮೆಯಿಂದ ಏನು ಹೇಳ್ತಾರೆ ಅದನ್ನು ಕೇಳುವಂಥದ್ದು, ಕೇಳಿದ ನಂತರದಲ್ಲೇ ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಆಗಿಬಿಟ್ರೆ ನಿಮಗೊಂದಷ್ಟು ಅನುಕೂಲ ಆಗುತ್ತೆ ಅಂತ ಅರ್ಥ. ಮಾನಸಿಕವಾದಂತಹ ಆಯಾಸ ಕಾಣಿಸ್ಕೊಳ್ಳುತ್ತೆ. ಅಂದರೆ ಮನಸ್ಸಿನ ಮೇಲೆ ತುಂಬ ಒತ್ತಡಗಳು, ಏನೋ ಬೇರೆ ಬೇರೆ ವಿಚಾರಗಳಿಗೆ ಒತ್ತಡ ಬಂದು ತುಂಬ ಮಾನಸಿಕವಾದಂತಹ ಒಂದು ಒತ್ತಡ ನಿಮ್ಮನ್ನು ಕಾಡುವಂಥದ್ದು ಈ ದಿವಸದಲ್ಲಿ ನೋಡಬೇಕಾಗತ್ತೆ. ಅನಗತ್ಯವಾದಂತಹ ಹಣ ಹೂಡಿಕೆಯನ್ನು ಮಾಡುವಂಥದ್ದು ಬೇಡ, ಅದರಿಂದ ಹಣಕ್ಕೆ ತೊಂದರೆಯಾಗತ್ತೆ. ಜೊತೆಗೆ ಇವತ್ತು ಮಾಡ್ತಕ್ಕಂತಹ ವ್ಯವಹಾರ ಮುಂದೆ ಯಾವತ್ತೋ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ತೊಂದರೆಗೆ ಕಾರಣವಾಗುತ್ತೆ ಅಂತ ಅರ್ಥ. ಯಾರನ್ನೂ ಕೂಡ ಅಂಧವಾಗಿ ನಂಬಬೇಡಿ. ಯಾರ ಬಗ್ಗೆ ಏನೂ ಮಾಹಿತಿ ಪೂರ್ವಾಪರಗಳು ಗೊತ್ತಿಲ್ಲದೆ ಆ ವ್ಯಕ್ತಿಯನ್ನು ನಂಬಿ ವ್ಯವಹರಿಸ್ತಕ್ಕಂಥದ್ದು ತೊಂದರೆ ಆಗುತ್ತೆ ಅಂತ ಅರ್ಥ. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಎಂಬುದಾಗಿ ಆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ 8 ಬಾರಿ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಎಂಬುದಾಗಿ ಹೇಳಿಕೊಳ್ಳಿ, ಶುಭವಾಗಿ. ಕನ್ಯಾ ರಾಶಿ, ಈ ದಿವಸ ಸದ್ಬಳಕೆ ಆಗಲಿ, ಈ ದಿವಸವನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ವೃತ್ತಿ ಅಥವಾ ಕಾರ್ಯಕ್ಷೇತ್ರ ಯಾವುದಿದೆ ಅಲ್ಲಿ ನಿಮಗೆ ಅನುಕೂಲವಾಗ್ತಕ್ಕಂತಹ ಸೂಚನೆ ಇದೆ. ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಹಣದ ಲಾಭವಾಗುತ್ತೆ, ಅದು ಕೂಡ ಸಮಾಧಾನವನ್ನು, ಸಂತೋಷವನ್ನು ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಕೊರತೆ ಉಂಟಾಗುತ್ತೆ. ಓದನ್ನು ಬಿಟ್ಟು ಬೇರೆಲ್ಲ ವಿಚಾರಗಳಲ್ಲೂ ಸಕ್ರಿಯರಾಗಿರ್ತೀರಿ, ತುಂಬ ಚಟುವಟಿಕೆಯಿಂದ ಇರ್ತೀರಿ. ಆದರೆ ನೀವು ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸ ಏನು ಅಂತಂದರೆ ಓದು. ಅದನ್ನು ನೀವು ಆಸಕ್ತಿ ತೋರಿಸದೇ ಇದ್ದರೆ ತೊಂದರೆ ಆಗತ್ತೆ ಎನ್ನುವಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಯಶಸ್ಸಿನ ಸಮಯ. ಹಾಗಾಗಿ ನೀವೇನೇ ಕೆಲಸವನ್ನು ಮಾಡೋದಾದರೂ ಕೂಡ ಮಧ್ಯಾಹ್ನಾತ್ ಪರದಲ್ಲಿ ಮಾಡಿ ಅಂತ ಅರ್ಥ. ಅಧಿಕ ಖರ್ಚಾಗ್ತಕ್ಕಂತಹ ದಿವಸ ಇದು. ಒಂದು ಕೆಲಸದಲ್ಲಿ ಆಸಕ್ತಿಯನ್ನು ತೋರಿಸ್ತಕ್ಕಂತಹ ಮನಸ್ಸು ನಿಮಗೆ ಬರುವುದಿಲ್ಲ. ಅಂದರೆ ದೊಡ್ಡದಾದಂತಹ ಕೆಲಸವನ್ನು ಮಾಡಬೇಕಾದಂಥದ್ದು ಕೂಡ ಮನಸ್ಸಿಗೆ ಬಲ್ಲದೇ ಇರತಕ್ಕಂತಹದ್ದಾಗತ್ತೆ. ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ 28 ಬಾರಿ ಪಠನೆಯನ್ನು ಮಾಡಿ, ಶುಭವಾಗಿ. ತುಲಾರಾಶಿ, ಧಾರ್ಮಿಕ ವಿಚಾರದಲ್ಲಿ, ಧಾರ್ಮಿಕ ಕೈಂಕರ್ಯದಲ್ಲಿ ನೀವೊಂದಷ್ಟು ಮನಸ್ಸನ್ನು ತೊಡಗಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಭಗವಂತನ ಆರಾಧನೆ, ಭಗವಚ್ಚಿಂತನೆ, ಭಗವಂತನ ಧ್ಯಾನ, ಪೂಜೆ, ಜಪ, ಭಜನೆ, ಹೋಮ ಇತ್ಯಾದಿಗಳಲ್ಲಿ ನಿಮ್ಮ ಸಮಯವನ್ನು ಒಂದಷ್ಟು ತೊಡಗಿಸ್ಕೊಳ್ಳಿ. ದಿನಪೂರ್ತಿ ಅದನ್ನೇ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಆದರೆ ಇರುವಂತಹ ಸಮಯದಲ್ಲಿ ಕೆಲವು ಭಾಗವನ್ನು, ಕೆಲವು ಕ್ಷಣವನ್ನು ಭಗವಂತನ ಚಿಂತನೆಗೋಸ್ಕರವಾಗಿ ಮೀಸಲಾಗಿಟ್ಟರೆ ನಿಮಗೆ ಅದು ಅನುಕೂಲವಾಗುತ್ತೆ ಎನ್ನುವಂತಹ ಅರ್ಥ. ವ್ಯಾಪಾರಾದಿಗಳಲ್ಲಿ ಲಾಭವನ್ನು ಕಾಣ್ತೀರಿ. ವಿರೋಧಿಗಳು ನಿಮ್ಮ ವಿಚಾರಕ್ಕೆ ಬರೋದಿಲ್ಲ. ಯಾರು ನಿಮ್ಮ ಶತ್ರುಗಳು ಅಂತ ನೀವು ಅಂದುಕೊಂಡಿದ್ದೀರಿ ಅಥವಾ ಶತ್ರುಗಳಾಗಿರ್ತಾರೆ ಅಂಥವರು ನಿಮ್ಮ ಸಹವಾಸಕ್ಕೆ ಬರದೇ ಇರತಕ್ಕಂತಹ ದಿವಸ. ಸರ್ಕಾರದ ಕೆಲಸಗಳಿಂದ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಕಷ್ಟಗಳನ್ನು ಎದುರಿಸ್ತಕ್ಕಂತಹ ಶಕ್ತಿ ನಿಮಗೆ ಹೆಚ್ಚಾಗುವಂಥದ್ದಿದೆ. ಕುಟುಂಬದಲ್ಲಿ ಮಾತಿನ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ನೀವೇನೋ ಮಾತಾಡ್ತೀರಿ, ಮನೆಯಲ್ಲಿ ಇನ್ನೊಂದು ಮಾತು ಬರುತ್ತೆ, ಅದು ಘರ್ಷಣೆಗೆ ಅವಕಾಶಗಳಾಗುವಂತಹ ಪರಿಸ್ಥಿತಿ ಒದಗಿ ಬರಬಾರ್ದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಯಾರ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಅದು ನಿಮ್ಮ ಮೇಲೆ, ಕುಟುಂಬದ ಮೇಲೆ, ಪರಿವಾರದ ಮೇಲೆ, ನಿಮ್ಮ ಉದ್ಯೋಗ ವೃತ್ತಿಯ ಮೇಲೆ ಇದ್ದರೂ ಕೂಡ ಅದೆಲ್ಲ ದೂರ ಸರಿದು ನಿಮಗೆ ಮಾನಸಿಕವಾದಂತಹ ಸಮಾಧಾನ ಸಿಕ್ಕಲಿ. ಸುದರ್ಶನ ಮಹಾವಿಷ್ಣು ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ.
ವೃಶ್ಚಿಕ ರಾಶಿ, ದೊಡ್ಡದಾದಂತಹ ಸಮಸ್ಯೆಗೆ ನಿಮ್ಮಿಂದ ಪರಿಹಾರ ಸಿಕ್ಕುವಂಥದ್ದಿದೆ. ನಿಮ್ಮ ದೊಡ್ಡ ದೊಡ್ಡ ಚಿಂತನೆಗಳಿಗೆ ಒಂದಷ್ಟು ಪುಷ್ಟಿ ಸಿಕ್ಕುವಂಥದ್ದು ಕೂಡ ಆಗುತ್ತೆ. ಉಪಯೋಗವಾಗ್ತಕ್ಕಂತಹ ಕೆಲಸದ ಬಗ್ಗೆ ಚಿಂತನೆಯನ್ನು ನಡೆಸಿ. ಅದು ನಿಮಗಾಗಲಿ, ನಿಮ್ಮ ಕುಟುಂಬಕ್ಕಾಗಲಿ, ನಿಮ್ಮ ಪರಿವಾರಕ್ಕಾಗಲಿ ಉಪಯೋಗವಾಗಬೇಕು ಅಂತಹ ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದಾಗಬೇಕು. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುವಂಥದ್ದಿದೆ. ನಿಮ್ಮ ಅದೃಷ್ಟದ ಬೆಂಬಲ ನಿಮಗೆ ಈ ದಿವಸ ಸಿಕ್ಕುವಂಥದ್ದು. ಅಂದರೆ ಅದೃಷ್ಟ ಚೆನ್ನಾಗಿದೆ ಅನ್ನುವಂಥದ್ದು. ಅದೃಷ್ಟ ಚೆನ್ನಾಗಿದ್ದಾಗ ಯಾವುದೋ ಒಂದು ಒಳ್ಳೆಯ ಕೆಲಸವೋ ಅಥವಾ ಒಳ್ಳೆಯದೋ ಆಗುವಂತಹ ಸೂಚನೆ ಅದು ನಿಮಗೆ ಆದಾಗ ಸ್ವಾಭಾವಿಕವಾಗಿ ಸಂತೋಷವಾಗುವಂಥದ್ದು. ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಸಂತೋಷವಾಗಿ ಕಳೆಯೋದಕ್ಕೆ ಅವಕಾಶ ಇದೆ. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿಃ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಪಠನೆ ಮಾಡಿ. ಶುಭವಾಗಿ.